Hello, my dear students. Welcome to Learn Easily channel. The Tide Rises, the Tide Falls. Poem written by Henry Wadsworth Longfellow. ಈ ಒಂದು ವಿಡಿಯೋದಲ್ಲಿ ನಾವು ದ ಟೈಡ್ ರೈಸಸ್ ಅಂಡ್ ದ ಟೈಡ್ ಫಾಲ್ಸ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಒಂದು ಪೊಯಂನ ಮೇನ್ ಥೀಮ್ ಏನು ಅಂತಕ್ಕಂಥದ್ದನ್ನ ಗಮನಿಸಿದಾಗ ಇಲ್ಲಿ ನೇಚರ್, ಪರ್ಮನೆನ್ಸ್ ಆ್ಯಂಡ್ ಹ್ಯೂಮನ್ ಮಾರ್ಟಾಲಿಟಿ ಅಂದರೆ ಪ್ರಕೃತಿ ಅನ್ನೋದು ಶಾಶ್ವತ, ಮನುಷ್ಯನು ಇಲ್ಲಿ ಟೆಂಪ್ರರಿ, ಅಶಾಶ್ವತತೆಯ ಬಗ್ಗೆ ತಿಳಿಸ್ತಾ ಇದೆ. ಈ ಪದ್ಯದ ಉದ್ದಕ್ಕೂ ವಾಟ್ಸ್ವರ್ತ್ ಲಾಂಗ್ಫೆರೋ ಅವರು ದ ಟೈಡ್ ರೈಸಸ್ ದ ಟೈಡ್ ಫಾಲ್ಸ್ ಸಾಲನ್ನು ರಿಪೀಟ್ ಮಾಡ್ತಾ ಹೋಗ್ತಾರೆ. ಇದರ ಅರ್ಥ ಪ್ರಕೃತಿ ಒಂದು ನಿರಂತರವಾದಂತಹ ಚಕ್ರ ಎಂತಕ್ಕಂಥದ್ದು. ಸೂರ್ಯೋದಯ, ಸೂರ್ಯಾಸ್ತ, ಸಮುದ್ರದ ಅಲೆಗಳು ಯಾವೂ ಸಹ ಮನುಷ್ಯನ ಒಂದು ಅಸ್ತಿತ್ವಕ್ಕೆ ಸಂಬಂಧ ಪಡೆದು ತಮ್ಮ ಪಾಡಿಗೆ ತಾವು ನಿರಂತರವಾಗಿ ನಡೆಯುತ್ತೆ ಅಂತ. ಮನುಷ್ಯನು ಈ ಭೂಮಿಯ ಮೇಲೆ ಒಬ್ಬ ಪ್ರಯಾಣಿಕ ಮಾತ್ರ, ಬರ್ತಾನೆ ಹೋಗ್ತಾನೆ, ಆದರೆ ಅವನು ಇರುವಿಕೆ ಇಲ್ಲಿ ಶಾಶ್ವತ ಅಲ್ಲ. ಪ್ರಯಾಣಿಕನು ಪಟ್ಟಣದ ಕಡೆಗೆ ಧಾವಿಸೋದು, ನಂತರ ಅವನು ಎಂದಿಗೂ ಮರಳಿ ಬಾರದೇ ಇರತಕ್ಕಂಥದ್ದು, ಅಂದರೆ ಮನುಷ್ಯನ ಒಂದು ಅಂತ್ಯವನ್ನ ಇಲ್ಲಿ ಸಂಕೇತ ಮಾಡಿ ಹೇಳ್ತಾರೆ. ಸಮುದ್ರದ ಅಲೆಗಳು ಮರಳಿನ ಮೇಲಿರ್ತಕ್ಕಂತಹ ಪಾದದ ಗುರುತುಗಳನ್ನ ಅಳಿಸಿ ಹಾಕ್ತವೆ. ಇದರ ಅರ್ಥ ಮನುಷ್ಯನು ಈ ಜಗತ್ತಿನಲ್ಲಿ ಎಷ್ಟೇ ಸಾಧನೆ ಮಾಡಿದ್ರು ಅಥವಾ ಗುರುತನ್ನ ಬಿಟ್ಟು ಹೋದ್ರು ಕಾಲ ನಂತರ ಪ್ರಕೃತಿ ಮತ್ತೆ ಟೈಮ್ ಅದನ್ನ ಅಳಿಸಿ ಹಾಕತ್ತೆ. ಮನುಷ್ಯನ ಇಲ್ಲದೆ ಇದ್ರೂ ಜಗತ್ತು ತನ್ನ ಕೆಲಸವನ್ನ ಮಾಡುತ್ತೆ ಅಂತ. ಜೀವನ ಮತ್ತೆ ಸಾವು ಸಹಜ ಪ್ರಕ್ರಿಯೆಗಳು. ಮನುಷ್ಯ ಸಾಯ್ತಾನೆ, ಆದರೆ ಜೀವನದ ಓಟ ಮತ್ತು ಪ್ರಕೃತಿಯ ಕಾರ್ಯಗಳು ಎಂದಿಗೂ ನಿಲ್ಲೋದಿಲ್ಲ ಎಂಬತಕ್ಕಂತಹ ಒಂದು ಸಂದೇಶವನ್ನ ಈ ಪದ್ಯ ದ ಟೈಡ್ ರೈಸಸ್ ಅಂಡ್ ಟೈಡ್ ಫಾಲ್ಸ್ ಈ ಪದ್ಯದಲ್ಲಿ ತಿಳಿಸಿರ್ತಾರೆ. ಇಲ್ಲಿ ಲೈನ್ ಬೈ ಲೈನ್ ಒಂದು ಎಕ್ಸ್ಪ್ಲನೇಷನ್ ಅನ್ನ ಹೇಳ್ತಾ ಹೋಗ್ತೇನೆ. ಮೊದಲ ಸಾಲು ದ ಟೈಡ್ ರೈಸಸ್ ದ ಟೈಡ್ ಫಾಲ್ಸ್ ಅಂದರೆ ಅಲೆಗಳು ಏಳುತ್ತವೆ, ಅಲೆಗಳು ಇಳಿತವೆ ಅಂತ. ಉಬ್ಬರವಿಳಿತ ಬರುತ್ತದೆ, ಹೋಗ್ತದೆ. ಇದರ ಅರ್ಥ ಪ್ರಕೃತಿಯ ಚಕ್ರವು ನಿರಂತರವಾಗಿರುತ್ತೆ, ಮನುಷ್ಯನ ಹಸ್ತಕ್ಷೇಪವಿಲ್ಲದೆ ತನ್ನ ಪಾಡಿಗೆ ತಾನು ನಡೀತಾ ಇರುತ್ತೆ ಅಂತಕ್ಕಂಥದ್ದು. ದ ಟ್ವಿಲೈಟ್ ಡಾರ್ಕನ್ಸ್, ದ ಕರ್ಲ್ಯೂ ಕಾಲ್ಸ್. ಇಲ್ಲಿ ದ ಟ್ವಿಲೈಟ್ ಡಾರ್ಕನ್ಸ್ ಅಂದರೆ ಸಂಜೆಯ ಮುಸ್ಸಂಜೆ ಕತ್ತಲಾಗುತ್ತೆ, ಕರ್ಲು ಬರ್ಡ್ ಕೂಗುತ್ತೆ ಅಂತ. ಕರ್ಲು ಅನ್ನತಕ್ಕಂಥದ್ದು ಒಂದು ಬರ್ಡ್, ಅದು ಕೂಗ್ತಾ ಇರುತ್ತೆ. ಕತ್ತಲು ಮತ್ತು ಹಕ್ಕಿಯ ಕೂಗು ಜೀವನದ ಸಂಜೆ ಅಥವಾ ಅಂತ್ಯದ ಸಮಯದ ಹತ್ತಿರವಾಗೋದನ್ನ ಸಂಕೇತ ಮಾಡಿ ಹೇಳುತ್ತೆ. ಅಲಾಂಗ್ ದ ಸೀ ಸ್ಯಾಂಡ್ಸ್ ಡ್ಯಾಂಪ್ ಅಂಡ್ ಬ್ರೌನ್. ತೇವವಾದಂತಹ ಈ ಕಂದು ಬಣ್ಣದ ಸಮುದ್ರದ ಮರಳಿನ ಮೇಲೆ ದ ಟ್ರಾವೆಲರ್ ಹ್ಯಾಸ್ಟನ್ ಟುವರ್ಡ್ಸ್ ದ ಟೌನ್. ಪ್ರಯಾಣಿಕನು ಪಟ್ಟಣದ ಕಡೆಗೆ ವೇಗವಾಗಿ ನಡೀತಾ ಇದ್ದಾನೆ. ಆ್ಯಂಡ್ ದ ಟೈಡ್ ರೈಸಸ್ ಆ್ಯಂಡ್ ದ ಟೈಡ್ ಫಾಲ್ಸ್. ಇಲ್ಲಿ ಉಬ್ಬರವಿಳಿತ ಏರ್ತಾ ಇದೆ, ಇಳಿತಾ ಇದೆ. ಅಂದರೆ ಇಲ್ಲಿ ಆ ತೇವವಾದ ಕಂದು ಬಣ್ಣದ ಸಮುದ್ರದ ಮರಳಿನ ಮೇಲೆ ಅಂದಾಗ ಮನುಷ್ಯನ ಒಂದು ತಾತ್ಕಾಲಿಕ ಜೀವನದ ಹಾದಿಯನ್ನ ಹೇಳ್ತಾ ಇದೆ. ಇಲ್ಲಿ ಟ್ರಾವೆಲರ್, ಪ್ರಯಾಣಿಕ ಅಂದಾಗ ಮನುಷ್ಯನು ಈ ಪ್ರಯಾಣಕನ ಸಂಕೇತ. ಅವನು ತನ್ನ ಜೀವನದ ಅಂತಿಮ ಗುರಿಯತ್ತ ಅಂದರೆ ಮರಣ ಅಥವಾ ವಿಶ್ರಾಂತಿಯ ಕಡೆಗೆ ಸಾಗ್ತಾ ಇದ್ದಾನೆ. ಆದರೆ ಈ ಒಂದು ಅಲೆಗಳು ಏಳ್ತಾನೆ ಇದ್ದಾವೆ, ಇಳಿತಾನೆ ಇದ್ದಾವೆ ಅಂತ ಹೇಳ್ತಾರೆ. ಇದು ಮೊದಲನೆಯ ಒಂದು ಸ್ಟ್ಯಾನ್ಸದಲ್ಲಿ. ಅಂದರೆ ಇಲ್ಲಿ ಮನುಷ್ಯನ ಒಂದು ಅಂತ್ಯದ ಸೂಚನೆ. ಆದರೆ ಇಲ್ಲಿ ಆ ಒಂದು ಅಲೆಗಳು ಏರ್ತಾನೆ ಇದೆ, ಇಳಿತಾನೆ ಇದೆ, ಮನುಷ್ಯ ಹೋಗ್ತಾ ಇರ್ತಾನೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಡಾರ್ಕ್ನೆಸ್ ಸೆಟಲ್ಸ್ ಆನ್ ರೂಫ್ಸ್ ಅಂಡ್ ವಾಲ್ಸ್. ಮನೆಗಳ ಮೇಲೆ, ಗೋಡೆಗಳ ಮೇಲೆ ಕತ್ತಲು ಆವರಿಸಿದೆ. ಇದು ಸಾವಿನ ಆಗಮನ ಅಥವಾ ಜಗತ್ತಿನ ಚಟುವಟಿಕೆಗಳು ತಾತ್ಕಾಲಿಕವಾಗಿ ನಿಲ್ಲುವುದನ್ನು ಹೇಳ್ತಾ ಇದ್ದಾರೆ. ಬಟ್ ದ ಸಿ ಇನ್ ದ ಡಾರ್ಕ್ನೆಸ್ ಕಾಲ್ಸ್. ಆದರೆ ಸಮುದ್ರವು ಆ ಕತ್ತಲಿನಲ್ಲಿಯೂ ಕರೀತಾ ಇದೆ. ಮಾನವ ಲೋಕ ಸ್ತಬ್ಧವಾದರೂ ಪ್ರಕೃತಿಯ ಶಕ್ತಿಗಳು ಸದಾ ಎಚ್ಚರವಾಗಿರ್ತವೆ ಅಂತಕ್ಕಂಥದ್ದು ಹೇಳ್ತಾರೆ. ದ ಲಿಟಲ್ ವೇವ್ಸ್ ವಿತ್ ದೇರ್ ಸಾಫ್ಟ್ ವೈಟ್ ಹ್ಯಾಂಡ್ಸ್ ಎಫೇಸ್ ದ ಫುಟ್ ಪ್ರಿಂಟ್ಸ್ ಇನ್ ದ ಸ್ಯಾಂಡ್ಸ್. ನೋಡಿ, ಇಲ್ಲಿ ಸಣ್ಣ ಅಲೆಗಳು ತಮ್ಮ ಮೃದುವಾದ ಬಿಳಿ ಕೈಗಳಿಂದ ಅವು ಮರಳಿನ ಮೇಲಿದ್ದ ಪಾದದ ಗುರುತುಗಳನ್ನ ಅಳಿಸಿ ಹಾಕ್ತಾ ಇದೆ. ಇಲ್ಲಿ ಅಲೆಗಳು ಮನುಷ್ಯನಂತೆ ಚಿತ್ರಿಸಲಾಗ್ತಾ ಇದೆ, ಪರ್ಸನಾಫಿಕೇಶನ್ ಹೇಳ್ತಾ ಇದ್ದಾರೆ. ಆ ಅಲೆಗಳು ಕೈಗಳನ್ನು ಚಾಚಿ ಆ ಒಂದು ಮನುಷ್ಯನ ಗುರುತುಗಳನ್ನು ಅಳಿಸ್ತಾ ಇದೆ. ಪ್ರಕೃತಿ ಎಷ್ಟು ಸೌಮ್ಯವೋ ಅಷ್ಟೇ ಶಕ್ತಿಯುತವಾದದ್ದು. ಮನುಷ್ಯ ಈ ಜಗತ್ತಿನಲ್ಲಿ ಮಾಡಿದ ಸಾಧನೆಗಳು ಅಥವಾ ಅವನ ಒಂದು ಗುರುತುಗಳನ್ನು ಕಾಲಕ್ರಮೇಣ ಪ್ರಕೃತಿ ಅಳಿಸಿ ಹಾಕುತ್ತೆ ಅಂತಕ್ಕಂಥ ಕಟು ಸತ್ಯವನ್ನ ಹೇಳ್ತಾರೆ. ಆ್ಯಂಡ್ ಟೈಡ್ ರೈಸಸ್ ದ ಟೈಡ್ ಫಾಲ್ಸ್. ಮತ್ತು
ಆ ಉಬ್ಬರ ಏರ್ತಾ ಇರುತ್ತೆ, ಇಳಿತಾ ಇರುತ್ತೆ, ಆ ಅಲೆಗಳು ಏರ್ತಾ ಇರ್ತವೆ, ಇಳಿತಾ ಇರ್ತವೆ. ಇದು 2ನೇ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ 2ನೇ ಸ್ಟ್ಯಾನ್ಸದಲ್ಲಿ ಹೇಳ್ತಕ್ಕಂಥದ್ದು ಪ್ರಕೃತಿ ಅಗಾಧ ಶಕ್ತಿ ಇದೆ, ಮನುಷ್ಯನ ಗುರುತುಗಳನ್ನು ಅದು ಅಳಿಸಿ ಹಾಕುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನು 3ನೇ ಸ್ಟ್ಯಾನ್ಸಾಗೆ ಬಂದಾಗ, ದ ಮಾರ್ನಿಂಗ್ ಬ್ರೇಕ್ಸ್ ದ ಸ್ಟೀಡ್ಸ್ ಇನ್ ದೇರ್ ಸ್ಟಾಲ್ಸ್. ಬೆಳಗಾಗ್ತಾ ಇದೆ, ಕುದುರೆಗಳು ಅವುಗಳ ಲಯದಲ್ಲಿದ್ದಾವೆ ಅಂತ. ಇಲ್ಲಿ ಹೊಸ ದಿನದ ಆರಂಭ, ಜಗತ್ತು ಮುಂದುವರಿಯೋದನ್ನು ಇದು ಸೂಚಿಸ್ತಾ ಇದೆ. ಸ್ಟ್ಯಾಂಪ್ ಆ್ಯಂಡ್ ನೇ ಆಸ್ ದ ಹಾಸ್ಟ್ಲರ್ ಕಾಲ್ಸ್. ಕುದುರೆಗಳನ್ನು ನೋಡಿಕೊಳ್ಳೋನು ಕೂಗಿದಾಗ ಕುದುರೆಗಳು ನೆಲವನ್ನು ಗುದ್ದುತ್ತಾ ಕೆನೆಯುತ್ತವೆ ಅಂತ. ದೈನಂದಿನ ಚಟುವಟಿಕೆಗಳು ಮತ್ತೆ ಶುರುವಾಗುತ್ತೆ ಅಂತಕ್ಕಂಥದ್ದು. ಹೊಸ ದಿನದ ಆರಂಭ ಮತ್ತು ದೈನಂದಿನ ಚಟುವಟಿಕೆಗಳು ಮುಂದುವರಿಯುತ್ತೆ. ದ ಡೇ ರಿಟರ್ನ್ಸ್ ಬಟ್ ನೆವರ್ ಮೋರ್. ಆ ದಿನವು ಮರಳಿ ಬರುತ್ತೆ, ಆದರೆ ಅದು ಮರಳಿ ಇನ್ಯಾವತ್ತೂ ಸಹ ಬರೋದಿಲ್ಲ ಅಂತ. ರಿಟರ್ನ್ ದ ಟ್ರಾವೆಲರ್ ಟು ದ ಶೋರ್. ಅಂದರೆ ಆ ದಿನವು ಮರಳಿ ಬರುತ್ತೆ, ಆದರೆ ಆ ಟ್ರಾವೆಲರ್ ಮನುಷ್ಯ ಪ್ರಯಾಣಿಕನು ಆ ತೀರಕ್ಕೆ ಮರಳಿ ಬರೋದಿಲ್ಲ. ಮನುಷ್ಯನ ಜೀವನದ ಒಂದು ಸವಕಳಿಯಾದ ಮೇಲೆ, ಅವನ ಜೀವನ ಮುಗಿದ ಮೇಲೆ ಮತ್ತೆ ಅವನು ಮರಳಿ ಈ ಒಂದು ಪ್ರಕೃತಿಗೆ ಬರೋದಿಲ್ಲ. ಆದ್ದರಿಂದ ಮನುಷ್ಯ ಒಂದು ಟೆಂಪ್ರರಿ, ಅಶಾಶ್ವತವಾದಂಥವನು, ಆದರೆ ಪ್ರಕೃತಿ ಶಾಶ್ವತವಾಗಿರುತ್ತೆ. ಅಂದರೆ ಆ ಹೊಸ ದಿನ, ಹೊಸ ಕುದುರೆಗಳು, ಆ ಹೊಸ ಜಗತ್ತನ್ನು ಮುಂದುವರಿಯೋದನ್ನು ತೋರಿಸ್ತಾ ಇದೆ. ಆ ಲಾಯದಲ್ಲಿರ್ತಕ್ಕಂಥ ಕುದುರೆಗಳು, ಅಲ್ಲಿ ಆ ಕುದುರೆಗಳನ್ನು ನೋಡ್ಕೊಳ್ತಕ್ಕಂಥವನು ಹಾಸ್ಟ್ಲರ್ ಕೂಗಿದ ತಕ್ಷಣ ಅವು ಒಂದು ಕೆನೀತವೆ ಅಂದಾಗ ದೈನಂದಿನ ಚಟುವಟಿಕೆಗಳು ಮುಂದುವರಿತಾ ಇರ್ತವೆ. ಆ ಡೇ ರಿಟರ್ನ್ಸ್, ಆ ದಿನವು ಮರಳಿ ಬರುತ್ತೆ, ಆದರೆ ಇನ್ನು ಯಾವತ್ತೂ ಸಹ ಆ ಟ್ರಾವೆಲರ್, ಆ ತನ್ನ ಪ್ರಯಾಣವನ್ನು ಮುಗಿಸಿದಂಥ ಪ್ರಯಾಣಿಕ ಮನುಷ್ಯ ಒಮ್ಮೆ ಈ ಪ್ರಕೃತಿಯಿಂದ ಹೊರಟ ನಂತರ ಮತ್ತೆ ಅವನು ಮರಳಿ ಬರೋದಿಲ್ಲ. ಆದ್ದರಿಂದ ಈ ಪ್ರಕೃತಿಯೇ ಶಾಶ್ವತ, ಮನುಷ್ಯ ಶಾಶ್ವತವಲ್ಲ ಅಂತ ಹೇಳ್ತಾ, ಆ್ಯಂಡ್ ದ ಟೈಡ್ ರೈಸಸ್ ಆ್ಯಂಡ್ ದ ಟೈಡ್ ಫಾಲ್ಸ್. ಈ ಒಂದು ಉಬ್ಬರವಿಳಿತ ಅಂದರೆ ಅಲೆಗಳು ಏಳ್ತಾ ಇರ್ತವೆ, ಅಲೆಗಳು ಇಳಿತಾ ಇರ್ತವೆ, ಆ ಅಲೆಗಳು ಮರಳಿ ಮರಳಿ ಬರ್ತಾನೆ ಇರ್ತವೆ, ಮನುಷ್ಯ ಮರಳಿ ಮರಳಿ ಬರೋದಿಲ್ಲ ಅಂತ ಹೇಳಿ ಈ ಪದ್ಯದ ಮೂಲಕ ಹೆನ್ರಿ ವ್ಯಾಡ್ಸ್ವರ್ತ್ ಲಾಂಗ್ಫೆಲೋರ್ ಅವರು ಇಲ್ಲಿ ಪ್ರಕೃತಿಯೇ ಶಾಶ್ವತ, ಮನುಷ್ಯನ ಒಂದು ಅಸ್ತಿತ್ವದಿಂದ ಪ್ರಕೃತಿಗೆ ಯಾವುದೇ ಒಂದು ಪ್ರಕೃತಿಯ ಘಟನೆಗಳಲ್ಲಿ ಬದಲಾವಣೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಎಕ್ಸ್ಪ್ಲನೇಷನ್ ಆಗಿದ್ದು. ಇಂಗ್ಲೀಷ್ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.